ದಾಖಲಿಲ್ಲ. ಬಹಳಷ್ಟು ಸ್ಪಷ್ಟವಾಗಿ ನಿನ್ನೆ ಬೆಂಗಳೂರಲ್ಲಿ ಹೇಳಿದ್ದಾರೆ. ಪತ್ರಿಕಾ ಪರಿಷತ್ ಮಾಡಿ ಅದಕ್ಕಿಂತ ಮುಂಚೆ ಕೂಡ ಮಾಡಿ ಹೇಳಿದ್ದಾರೆ. ಸೊ ಅಷ್ಟು ಸಾಕಂತ ನನ್ನ ಭಾವನೆ. ಅದು ಪಬ್ಲಿಕ್ ಡಾಕ್ಯುಮೆಂಟ್, ಯಾರ್ಯಾರು ತಗೋಬಹುದು. ದಾಖಲೆ ಪಬ್ಲಿಕ್, ಅದು ಯಾರು 10 ರೂಪಾಯಿ ಕೊಟ್ರೆ 10 ರೂಪಾಯಿ ಕೊಟ್ರೆ ಎಲ್ಲ ದಾಖಲೆ ಕೊಡ್ತಾರೆ. ಯಾರು ಆರೋಪ ಮಾಡ್ಬೋದು. ಅಲ್ಲ, ಸಿಎಂ ಕುರ್ಚಿಗೆ ಕಾಂಗ್ರೆಸ್ನಲ್ಲಿ ಅವ್ರು ಹೇಳಿರ್ಬೋದು. ಅದನ್ನ ನಾವು ಹೇಳಿಕ್ಕಾಗಲ್ಲ. ಆರೋಪ ಯಾರು ಬೇಕಾದ್ರೆ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ, ಅಧಿಕಾರ ಇದೆ, ಮಾಡಿದ್ದಾರೆ. ಅದಕ್ಕೂ ಉತ್ತರ ಕೊಡುವಂತ ಜವಾಬ್ದಾರಿ ಅಷ್ಟೇ ನಮ್ಮ. ಇಲ್ಲಿ ಯಾರು ಇದ್ ಮಾಡ್ತಾರೋ ಅವ್ರು ಸರ್ವನಾಶ ಆಗ್ತಾರೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಅದಕ್ಕೂ ನಾವು ಕೊಡ್ಲಿಕ್ಕೆ ನೋಡಿ, ಅದು ಅವ್ರ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಎಲ್ಲಾನು ಹೇಳಿದ್ರ ಎಲ್ಲಾನು ನೀವು ಒಂದು ಪಾರ್ಟ್ ಬಾಡಿ ಇರ್ಬೋದು. ಈಗ ಎಲ್ಲದಕ್ಕೂ ಹೇಳಿದಾರಂತ ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಕರೆಕ್ಟ್. ಎಲ್ಲದಕ್ಕೂ ಈಗ ಕೊಡ್ಲಿಕ್ಕೆ ಆಗಲ್ಲ. ಈಗ ಎಲ್ಲಿ ಯಾರು ತಪ್ಪ ಸರ್ಕಾರ ಬಂದು ಚೇಂಜ್ ಮಾಡ್ತಾರೆ. ಬದಲಾವಣೆ ಯಾರು ಮಾಡ್ತಾ ಇಲ್ಲ. ಚರ್ಚೆಯಲ್ಲಿ ಇದೆ ಅಷ್ಟೇ. ಮಾಡಬೇಕಾರದು ತಂದೆ ಅಂತ ಕಾನೂನಿದೆ. ಅಂದ್ರೆ ಏನ್ ಸರ್ಕಾರ ಇರುತ್ತಾ ಅನ್ನೋಂಥದ್ದ ಇಲ್ಲ ಅನ್ನೋಂಥ ಅದಕ್ಕೆ ಹೇಳಲ್ಲ. ನೀವೆಲ್ಲಾನು ಹಂಗೆ ಕನೆಕ್ಟ್ ಮಾಡ್ಕೋತ ಅದಕ್ಕೆ ಹೇಳಿದೆ. ಎಲ್ಲಾರು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದೆ. ಯಾಕಂದ್ರೆ ನೀವು ಒಂದೇ ಎಲ್ಲರೂ ಕಟಪ್ ಆದ್ರೆ ಸರಿ, ಅದು ಮತ್ತೆ ಜೋಡಿಸ್ತಾ ಹೋದ್ರೆ ಮತ್ತೆ ನಾ ಎಲ್ಲರೂ ಸಿಕ್ಕಾಕೊಂಡು ಅದಕ್ಕೆ 3 ದಿವಸ ಮತ್ತೆ ಚರ್ಚೆ ಹಿಡಿಯುತ್ತೆ. ರಾಜ್ಯ ತುಂಬಾ ಆಗುತ್ತೆ. ಆಗ್ಬಾರ್ದು. ಅದು ಆ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಚಾರ. ಸೊ ಅದು ಬಂದಾಗ ನೋಡೋಣ. ಈ ಸದ್ಯ ಅದಕ್ಕೆ ಬದಲಾವಣೆ ಮಾಡುವ ಸಂದರ್ಭದಾಗ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತೈತಿ. ಅದು ಬಂದೇ ಇಲ್ಲ. ಅದು ವಿಚಾರ ಯಾಕೆ ಅದ್ರ ಬಗ್ಗೆ ಚರ್ಚೆ ಉಪಮುಖ್ಯಮಂತ್ರಿ ಸ್ಟಾಪ್ ಆಗಿದೆ. ಈಗ ಆಯ್ತಲ್ಲ, ಈಗ ಸ್ಟಾಪ್ ಆಗಿದೆ. ತಾವೊಬ್ರು ಆಕಾಂಕ್ಷಿ ಅಲ್ಲ ಸರ್? ಆಕಾಂಕ್ಷಿ ನಾವೆಲ್ಲಿ ಹೇಳಿಲ್ಲ. ಆಗ್ಬಾರ್ದು ಅಂತಿದ್ರ ಸರ್? ಇಲ್ಲ, ಸುಮ್ನೆ ಅದು ಮತ್ತೆ ಎಲ್ಲಾರ ಹೋಗಿದಲ್ಲ. ಆಗ್ಬಾರ್ದು, ಬೇಕು, ಕೇಳ್ತಾರೆ. ಇಲ್ಲ, ಯಾಕೆ ನೀವು ಸೊಪ್ಪಗಾದ್ರ ಶಸ್ತ್ರತ್ಯಾಗ, ಅದು ಆ ಸಂದರ್ಭದಲ್ಲಿ ಕೇಳಿದೀವಿ. ಬಿಫೋರ್ ಚುನಾವಣೆ. ಈ ಚುನಾವಣೆ ಮುಗಿದೋಗಿದ್ರೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನಾವೇ ಹೇಳಿದ್ವಿ. ಅದನ್ನು ಕೊಡ್ಬೇಕು ಬಿಡ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ. ಸತೀಶ್ ಜಾರಕಿಹೊಳಿ ಮತ್ತೊಬ್ಬರಲ್ಲ. ಸೊ ನಮ್ಮಂತಲ್ಲಿ ಅದ್ರ ಚರ್ಚೆನೂ ಇಲ್ಲ. ಈಗ ಆಸೆ ಇಲ್ವಾ ಸರ್? ಇಲ್ಲ, ಆಸೆ ಇಲ್ಲ. ಸರ್, ಸಿಎಂ ಬದಲಾವಣೆ ಆಗುತ್ತಾ ಸರ್ ಅಂತ ಇರ್ಬೋದು. ಬಹಳಷ್ಟು ಜನ ಅಂದ್ರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅದ್ರ ಅವಶ್ಯಕತೆ ಈಗಿಲ್ಲ. ಚುನಾವಣೆ ಮುಗಿದೋಯ್ತು. ವಾಲ್ಮೀಕಿ ಸಮುದಾಯಕ್ಕೆ ಇಲ್ಲಿ ತನಕ ಅವಕಾಶ ಸಿಕ್ಕಿಲ್ಲ. ನೋಡೋಣ, ಕಾಯ್ಬೇಕಾಗ್ತೈತಿ. ಇನ್ನು ಬಹಳಷ್ಟು ಜನಗೂ ಅವಕಾಶಗಳು ಸಿಕ್ಕಿಲ್ಲ. ಅವ್ರಿಗೆ ಆಸೆ ಇದ್ರು, ಸಮರ್ಥರು ಕೂಡ ಎಲ್ಲರಿಗೂ ಸಿಗ್ಲಿಕ್ಕೆ ಆಗೋಲ್ಲ. ರಾಜಕೀಯ ಕಾಯ್ಬೇಕಾಗ್ತೈತೆ ಅಷ್ಟೇ. ಕಾಂತ ನೋಡೋಣ. ಸಿಎಂ ಬದಲಾವಣೆ ಏನಾದ್ರು ಆಗುತ್ತಾ ಸರ್? ಅದನ್ನ ಯಾಕೆ ಕೇಳಿದ್ರೆ ಏನು ತಿಳ್ಬೇಕು ನಾ ಈಗ. ಅದಕ್ಕೆ ಸರ್ ಅಲ್ಲ ಸರ್, ಸಾಕಷ್ಟು ಚರ್ಚೆಗೆ ಸಮರ್ಥ, ಅದಕ್ಕೆ ಕಾಂಪಿಟೆಂಟ್ ಅಥಾರಿಟಿನ ಸಿಎಂ ಬದಲಾವಣೆ ಮಾಡ್ಲಿಕ್ಕೆ ನೀವು ನನಗೆ ಕೇಳಿದ್ರೆ ನೀವು ಸಿಎಂ ಅವ್ರಿಗೆ ಕೇಳ್ಬೇಕು, ಅಥವಾ ಮತ್ತೆ ಯಾರಿಗೆ ಕೇಳಿದ್ರೆ ಅವ್ರು ಹೇಳ್ಬೋದು. ನಾ ಕೇಳಿದ್ರೆ ಅದ್ರ ಏನಿಲ್ಲ ಸರ್. ಅಭಿವೃದ್ಧಿ ದುಡ್ಡೆಲ್ಲ ಗ್ಯಾರಂಟಿಗಳಿಗೆ ಆಗ್ತಾ ಇದಾರೆ, ಸರ್ಕಾರ ನಿಷ್ಕ್ರಿಯ ಆಗಿದೆ ಅಂತ ಹೇಳಿ. ಅದಕ್ಕೆ ನೀವು ಸ್ಟಡಿ ಮಾಡ್ಬೇಕು. ಅದು ಬಜೆಟ್ ಬುಕ್ ತಗೋಬೇಕು, ನೀವು ಸ್ಟಡಿ ಮಾಡ್ಬೇಕು. ಬಜೆಟ್ ಬುಕ್ ದಲ್ಲಿ ಡೆವಲಪ್ಮೆಂಟ್ ದುಡ್ಡು ಬೇರೆ ಇದೆ, ಬಜೆಟ್ ದುಡ್ಡು ಬೇರೆ ಇದೆ. ಅದಕ್ಕೆ ಎಲ್ಲ ಅನ್ನೋದು ತಪ್ಪು ಗ್ರಹಿಕೆ. ಕಾಣ್ತಿಲ್ಲ ಸರ್ ಅಭಿವೃದ್ಧಿಯಲ್ಲೂ ಅಂತ ಎಲ್ಲ ಸೈಜ್ ದೊಡ್ಡದಾಗ್ತಾ ಇದೆ. ನಮ್ದು ಡಿಮಾಂಡ್ ಜಾಸ್ತಿ. ಸೊ ಅದು ಕೊಡುವಂತ ಅನುದಾನ ಬಹಳ ಕಡಿಮೆ ಇರ್ತೈತಿ. ನಮ್ಮ ಸರ್ಕಾರ ಆಯ್ತು, ಬಿಜೆಪಿ ಸರ್ಕಾರ ಆಯ್ತು, ಕಡಿಮೆ ಇದೆ ಎಲ್ಲ ಹಂತಲ್ಲಿ. ತಕ್ಷಣ ಎಲ್ಲಾನು ಒಂದೇ ಸಾರಿ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಟೈಮ್ ಬೇಕಾಗ್ತೈತೆ. ಹಂತವಾಗಿ ಮಾಡ್ತೀವಿ ಎಲ್ಲ ಕೆಲಸ ಒಂದೇ ಸಾರಿ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರೂ ತನಿಖೆ ಮಾಡ್ತಿದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಿನ SIT ಮಾಡ್ತಿದ್ದಾರೆ, CBI ಮಾಡ್ತಿದ್ದಾರೆ, ED ಮಾಡ್ತಾ ಇದೆ. ಅವ್ರು ಏನು ಕೋರ್ಟಿಗೆ ಹಾಕ್ತಾರೆ ಅದು ಅಂತಿಮ. ಅವಾಗ ನಾವೇನು ಹೇಳಕ್ಕಾಗಲ್ಲ. ಯಾಕಂದ್ರೆ 3 ಏಜೆನ್ಸಿ ತನಿಖೆ ಮಾಡ್ತಾ ಇದೆ. ಅಲ್ಲ ಸರ್, ಇದರಲ್ಲಿ ಹಣಕಾಸು ಸಚಿವರಾದಂತ ಸಿದ್ದರಾಮಯ್ಯ ಅವರ ಪಾತ್ರನೂ ಇರುತ್ತೆ. ಅವ್ರಿಗೆ ಗೊತ್ತಿದ್ರೆ ಏನು ನಡೆದಿರೋ ಅಂತ ಆರೋಪ ಮಾಡ್ತಾರೆ. ತನಿಖೆ ನಡೀತಾ ಇದ್ರಲ್ಲ, ತನಿಖೆ ನಡೀತಾ ಇದೆ. ಇದು ಎಲ್ಲಾ ಜವಾಬ್ದಾರಿ CM ಆಗೋಲ್ಲ. ಹಣಕಾಸು ಇರ್ಬೋದು, ಅವ್ರ ದುಡ್ಡು ಕೊಡೋದು ನಮ್ಮ ಇಲಾಖೆಗೆ. ನಮ್ಮಿಂದ ಬೇರೆ ಕಡೆ ಹೋದಾಗ ಅವ್ರ ಜವಾಬ್ದಾರ ಅಲ್ಲ. ಫೈನಾನ್ಸ್ ಇಂದ ನೇರವಾಗಿ ಹೋಗಿಲ್ಲ, ಅದು ಆಯಾ ಇಲಾಖೆಗೆ ಬರ್ತದೆ. ಆ ಇಲಾಖೆ ಸಚಿವರು ಆ ಜವಾಬ್ದಾರಿ ಅಥವಾ ಅಲ್ಲಿರುವಂತ ಅಧಿಕಾರಿಗಳ ಜವಾಬ್ದಾರಿ. ಅದಕ್ಕೆ ನೇರವಾಗಿ CM ಅವರ ಪಾತ್ರ ಏನಿರೋದು.